ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಮಂಗಳೂರು ಕಮಿಷನರ್ ಈಗ ಇಲಾಖಾ ತನಿಖೆಗೆ ಸೂಚನೆಯನ್ನು ನೀಡಿದ್ದಾರೆ. ಇದರ ಬೆನ್ನಲ್ಲೇ ಮೂಡಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಕಿರುಕುಳ ಆರೋಪ ಏನು ಕೇಳಿಬಂದಿತ್ತು. ಈ ಪ್ರಕರಣದ ವರದಿ ಬಂದ ಬಳಿಕ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗತ್ತೆ. ಮಂಗಳೂರು ಕಮಿಷನರ್ ಬಳಿ ನಾನು ಪ್ರಕರಣದ ವರದಿಯನ್ನ ಕೇಳಿದ್ದೇನೆ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ವರದಿ ಬಂದ ಮೇಲೆ ಕ್ರಮವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಅವರು. ಮಹಿಳೆ ಆರೋಪದ ಬಳಿಕ ನ್ಯೂಸ್ ಫಸ್ಟ್ ವರದಿಯ ಬಳಿಕ ಈಗ ಗೃಹ ಸಚಿವರು ಕೂಡ ಮಂಗಳೂರು ಕಮಿಷನರ್ಗೆ ವರದಿಯನ್ನ ಕೇಳಿದ್ದು ವರದಿ ಬಂದ ಬಳಿಕ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ನಿನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೀನಿ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ತಗೋಬೇಕು ತಗೊಳ್ತೀವಿ. ಅದು ಅವರು ಮಹಿಳೆ ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟ್ ಆಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೇನೆ. ಅವರು ವರದಿಯನ್ನು ಇವತ್ತು ಕಳಿಸ್ತಾರೆ. ಬಂದ ಮೇಲೆ ಇಮಿಡಿಯೇಟ್ ಈಗ ಆಲ್ರೆಡಿ ನಾನು ನಮ್ಮ ಲಾ ಆ್ಯಂಡ್ ಆರ್ಡರ್ ADGP ಅವರಿಗೆ ಹೇಳಿದ್ದೇನೆ ಇದನ್ನೆಲ್ಲ ಓವರ್ಸಿ ಮಾಡಬೇಕು. ಬಟ್ ಇಟ್ ಮಿಸ್ಯೂಸಿಂಗ್ ಆಫ್ ದ ಹೋಮ್ ಮಿನಿಸ್ಟರ್ಸ್ ನೇಮ್ 50 ಲಕ್ಷ ಬ್ರೀಫ್ ಕೊಟ್ಟಿದ್ದೀನಿ ಅಂತ ಮಾತಾಡುವಂಥದ್ದು ಎಷ್ಟು ಸೂಕ್ತ? ಅವರು ಎರಡು ರೀತಿ ಇದೆ. ನನಗೆ ಮೇಲ್ನೋಟಕ್ಕೆ ಬಂದಿದ್ದು ಒಂದು ಲೇಡಿ ಹೇಳಿದ್ದಾರೆ ಅಂತ, ಅಷ್ಟು ಹಣ ಕೊಟ್ಟು ಬಂದಿದ್ದೀರಾ ನೀವು ಅಂತ, ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅಂತ ಯಾವುದೂ ಗೊತ್ತಿಲ್ಲ ನನಗೆ ಸರಿಯಾಗಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣ ಕ್ರಮ ತಗೊಳ್ತೀನಿ. ಎಲೆಕ್ಷನ್ಸ್ ಪ್ರಿಪರೇಷನ್ ಸರಿಗ ನಿನ್ನೆ ಕಮಿಷನರ್ ಇದು ನ್ಯೂಸ್ ಫಸ್ಟ್ನಲ್ಲಿ ವರದಿ ಬಂದಂತಹ ನಂತರ ಆಗಿರುವಂತಹ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ನಲ್ಲಿ ನಿನ್ನೆ ಸತತವಾಗಿ ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಸಂದೇಶ್, ಮೂಡಬಿದಿರೆ ಇನ್ಸ್ಪೆಕ್ಟರ್ ಏನಿದ್ದಾನೆ ಈತನ ಕರ್ಮಕಾಂಡದ ಬಗ್ಗೆ ಸಂಪೂರ್ಣವಾಗಿ ಸವಿವರವಾಗಿ ವರದಿಯನ್ನು ಮಾಡಲಾಗಿತ್ತು. ಸಂತ್ರಸ್ತೆಯರೇ ಖುದ್ದು ತಮ್ಮ ನೋವನ್ನು ತಾವು ಅನುಭವಿಸಿದ ಕಷ್ಟಗಳನ್ನು ಹೇಳಿಕೊಂಡಿದ್ರು. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಮಂಗಳೂರು ಕಮಿಷನರ್ ಈಗಾಗಲೇ ಇಲಾಖಾ ತನಿಖೆಗೆ ಸೂಚಿಸಿದ್ದಾರೆ. ಮತ್ತೊಂದು ಕಡೆಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಈಗಷ್ಟೇ ಹೇಳ್ತಾ ಇದ್ರು, ನಾನೇ ಖುದ್ದು ಮಂಗಳೂರು ಕಮಿಷನರ್ಗೆ ಫೋನ್ ಮಾಡಿ ಅವರ ಜೊತೆ ಮಾತನಾಡಿದ್ದೇನೆ, ಇದರ ವರದಿಯನ್ನು ಕಳಿಸ್ಕೊಡಿ ಅಂತೇಳಿ ನಿನ್ನೆಯೇ ನಾನು ಸೂಚನೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ಬಹುಶಃ ಇವತ್ತು ನನಗೆ ವರದಿ ಸಿಗಬಹುದು. ಆ ವರದಿ ಬಂದ ನಂತರ ಮುಂದಿನ ಕ್ರಮಗಳನ್ನು ಕೈಗೊಳ್ತೇವೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.